ಹಿಂದ್ಗಡೆ ಯಾರೋ ಕೂತಿರ್ತಾನೆ, ಅವನು ನಾಟಕ ಮುಗಿದ್ಮೇಲೂ ನಿಮ್ಗೇನು ಹೇಳಲ್ಲ. ಆದ್ರೆ ನೀವು ಕೆಟ್ಟದಾಗ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಾಟಕ ಬರಲ್ಲ ಅಷ್ಟೇ. ಅವರು ನಾವು ಮುಟ್ಟಬೇಕಾಗಿದ್ದ ಅಂಥವ್ರನ್ನ. 4 ಕಾಣೆಯವನಿಗೆಲ್ಲ ನೀವು ಪಾತ್ರ ಮಾಡೋದು, ಅನಂತನಾಗ್ ನಂಗೆ ಹೇಳೋರು, ಇದು ಅನಂತನಾಗ್ ಹೇಳಿದ ಮಾತು. 4 ಗಂಟೆಗೆಲ್ಲ ಯಾಕೆ ಇರೋದು, ಒಂದು 6 ಗಂಟೆ ಮೇಲೆ ಮಾಡಿ ಅವ್ರಿಗೆ ತೊಂದರೆ ಆಗ್ತಿದೆ ಅಂತ ಗೊತ್ತಾಯ್ತು. ಅವರು ರೂಮ್ನ ಫ್ಲೋರ್ ಚೇಂಜ್ ಮಾಡಿ ನೆಕ್ಸ್ಟ್ ಡೇ ಇಂದ ಸುಮಾರು ಶೂಟಿಂಗ್ ಸ್ಪಾಟಿಂದ 1 ಕಿಲೋಮೀಟರ್ ದೂರದಲ್ಲಿ ಯೋಗಾಸನ ಮಾಡಕ್ಕೆ. ಆದಾಯ ತೆರಿಗೆ ಇಲಾಖೆಯವರು ಇಂಥವ್ರ ಮನೆ ಮೇಲೆ ಮಾಡಿ ಎನ್ನುವುದಕ್ಕೆ ಒಂದು ಕಾಣದ ಕೈಯ ನಿರ್ದೇಶನ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಅಣ್ಣವ್ರಿಗೆ ರೈಫಲ್ ಕೊಟ್ಬಿಟ್ಟು ಅಣ್ಣವರು ಆ ಥರ ಹೀಗೆ ಇಟ್ಕೊಳ್ಬೇಕಲ್ವಾ ಅಂತ ಹೇಳಿ ಒಂದೇ ಶಾಟಿಗೆ ಬಾಟಲ್ ಮಾಡೋದಾಗ್ತದೆ. ಇದ್ದವ್ರಿಗೆಲ್ಲ ನಿಬ್ಬೆರಗ್ ಹಾಕ್ಬಿಟ್ರು. ಯಾಕೆ ಅಂದ್ರೆ ಅಣ್ಣವ್ರಿಗೆ ರೈಫಲ್ ಟ್ರೈನಿಂಗ್ ಆಗಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಮಂಜುಳಾ ಧುಮುಕಿ ಓಡ್ಕೊಂತ ಇದ್ದಾರೆ, ಸೆರಗ್ ಬೇರೆ ಮುಖಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ. ಅವ್ರಿಗೆ ರಾಮನ್ ಕೂಗೋದು ಮರ್ತೋಗಿದೆ, ಅಂಕಲ್ ಅಂಕಲ್ ಅಂತ. ಪ್ರೇಮದ ಕಾಣಿಕೆ ಸಿನಿಮಾದಲ್ಲಿ ಜಡೆ ಹಾಕೊಳ್ತಿದ್ರು, 2 ಜಡೆ ಹಾಕೊಳ್ತಿದ್ರು ಚಿಕ್ಕಮಲ್ಲ. ಆಗಿನ ಚಿಕ್ಕ ಹುಡುಗಿ 13 ವರ್ಷ ಅವ್ರಿಗೆ. ಆ ಶೂಟಿಂಗಿಗೆ ಮುಂಚೆ ಅಣ್ಣರ ಜಡೆ ಹಾಕೊಳ್ಳುವಂತ ಜೀವಲ್ಲ. ಹೌದಾ? ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣಿ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಭಕ್ತ ಪ್ರಹ್ಲಾದಲ್ಲಿ ಅಷ್ಟೊಂದು ಅನಂತನಾಗ್ ಮಾಡಿದ್ರು, ರಾಜ್ಕುಮಾರ್ ಜೊತೆಗೆ ಒಂದು ಪಾತ್ರ ಮಾಡಿದ್ರು ಅವರು. ಇದರಲ್ಲಿ ಒಂದು ಪ್ರಧಾನವಾದ ಪಾತ್ರ ಮಾಡಬೇಕು ಅಂತಂದಾಗ ಅನಂತನಾಗ್ ಅವರೇ, ನೀವು ಈ ಥರದ ಹಳ್ಳಿ ಗೌಡನ ಪಾತ್ರ ಎಲ್ಲ ಮಾಡಿದ್ರಿ, ನಿಮ್ಗದು ಗೊತ್ತಿದೆ, ನಿಮಗೆ ಇದು. ಇಲ್ಲಿ ಏನು ಅಂತಂದರೆ ಒಂದು ಸಣ್ಣ ವ್ಯತ್ಯಾಸ ಇದೆ. ನಾನು ಇಷ್ಟಪಡ್ತಿರೋ ಹುಡುಗಿ ನನ್ನ ಸ್ನೇಹಿತನಿಗೆ ಸಿಕ್ಕಬೇಕಾದವಳು ಅನ್ನೋ ಒಂದು ಸಣ್ಣ ಕೊರಗಿದೆ. ಅದು ನಿಮ್ಮ ಡೈಲಾಗಲ್ಲಿ ಕಾಣಿಸ್ಕೋಬೇಕು ನನಗೆ. ಅಂದ್ರೆ ಎಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾರೆ. ನೀವೇನೋ ಡೈಲಾಗ್ ಹೇಳಿ ಅಂತೇಳಿ ನನಗೆ ಒಂದ್ಸಲ ಅನಂತನಾಗ್ ಯಾವಾಗಲೂ ಮಾತನಾಡುವಾಗ ಹೇಳೋರು, ಎಲ್ಲ ಕಲಾತ್ಮಕ ಸಿನಿಮಾಗಳಿಂದ ಬಂದವರು, ನಮಗೆ ಡೈಲಾಗಲ್ಲಿ ಸೂಕ್ಷ್ಮ ಹೇಳಬೇಕು ಅನ್ನೋಕ್ಕಿಂತ ನಮ್ಮ ಮುಖಭಾವದಲ್ಲಿ ಸೂಕ್ಷ್ಮ ಹೇಳಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಆಸಕ್ತಿ. ನನ್ನ ಅಣ್ಣವರಿಂದ ಏನು ಕಲಿತೆ ಅಂತಂದರೆ, ನೀವು ಹೇಳುವ ಪಾತ್ರದಲ್ಲಿ ಮಾತಿನಲ್ಲಿ ಸೂಕ್ಷ್ಮ ಇರುತ್ತೆ, ಜನರಿಗೆ ಅರ್ಥ ಆಗೋದು ನಿಮ್ಮ ಮಾತು. ಸೊ ಅದನ್ನು ನನ್ನವರು ಒಂದ್ಸಲ ನನ್ನ ಹತ್ರ ಮಾತಾಡುವಾಗ ಹೇಳೋರು, ಇವಾಗ ನಿಮಗೆ ನಾಟಕದಲ್ಲಿ ಅದಕ್ಕೆ ಈ 4 ಆಣೆ ಪ್ರೇಕ್ಷಕರು ಅಂತ ಕರೀತಾರೆ. ಅಂದರೆ ನಿಮಗೆ ಈ ನಾಟಕದಲ್ಲಿ 2 ಥಿಯೇಟರ್ ಇರುತ್ತೆ. ದುಡ್ಡು ಜಾಸ್ತಿ ಕೊಟ್ಟವ್ರು ಹಿಂದೆ ಕುತ್ಕೊಂತಾರೆ, ಈಗ ನಮ್ಮಲ್ಲಿ ಬಾಲ್ಕನಿ, ಕಮ್ಮಿ ದುಡ್ಡು ಕೊಡೋರು 4 ಆಣೆಯವರು ಮುಂದೆ ಕುತ್ಕೊಂತಾರೆ. ಈ 4 ಆಣೆಯವರೇ ಶಿಳ್ಳೆ ಹೊಡೆಯೋದು, ಚಪ್ಪಾಳೆ ಹೊಡೆಯೋದು ಎಲ್ಲ ಮಾಡೋದು. ನೀವು 4 ಆಣೆ ಒಂದು ಚಪ್ಪಾಳೆ ಹೊಡಿತಿರ್ತಾನೆ ನೋಡಿ, ಹೆಚ್ಚು ರೀಚ್ ಆಗೋದು ಅವನು ನಿಮ್ಗೆ. ಅವನು ನಿಮ್ಮನ್ನ ದಾರಿ ತಪ್ಪಿಸ್ತಿರ್ತಾನೆ. ಅವನಿಗೆ ನೀವು ಯಾವಾಗ ಅಭಿನಯ ಮಾಡಕ್ ಹೊರಡ್ತೀರೋ ನೀವು 4 ಆಣೆ ಕಲಾವಿದರಾಗ್ಬಿಡ್ತೀರ. ಹಿಂದ್ಗಡೆ ಯಾರೋ ಕೂತಿರ್ತಾನೆ, ಅವನು ನಾಟಕ ಮುಗಿದ್ಮೇಲೂ ನಿಮ್ಗೇನು ಹೇಳಲ್ಲ. ಆದ್ರೆ ನೀವು ಕೆಟ್ಟದಾಗ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಾಟಕಕ್ಕೆ ಬರಲ್ಲ ಅಷ್ಟೇ. ಅವನು ಹಿಸ್ ಡಿಸಿಷನ್ ಇಸ್ ವೆರಿ ಸಿಂಪಲ್, ಅವನು ಮತ್ತೆ ಬರಲ್ಲ. ನಾವು ಮುಟ್ಟಬೇಕಾಗಿದ್ದ ಅಂಥವ್ರನ್ನ, ಯಾರೋ ಮಾತಾಡಲ್ಲ ಅಂಥವ್ರನ್ನ ನಾವು ಮುಟ್ಟಬೇಕು. ನೀವು ಪ್ರತಿಕ್ರಿಯೆ ಕೊಡೋರನ್ನು ಮುಟ್ಟೋದಲ್ಲ. ನೋಡಿ, ಯಾವ ಕಲಾವಿದನಿಗೆ ಚಪ್ಪಾಳೆ ಹೊಡೆಯೋನಿಗೆ ಆಕ್ಟ್ ಮಾಡ್ತಾರೆ ಈಗಿನವರೆಲ್ಲ. 4 ಕಾಣೆಯವನಿಗೆಲ್ಲ ನೀವು ಪಾತ್ರ ಮಾಡೋದು, ಅನಂತನಾಗ್ ನಂಗೆ ಹೇಳೋರು, ಇದು ಅನಂತನಾಗ್ ಹೇಳಿದ ಮಾತು. ಅನಂತನಾಗ್ ಹೇಳೋರು, ನನ್ನ ಅಣ್ಣವರಿಂದ ಏನು ಕಲಿತೆ ಅಂದರೆ ಇದನ್ನ. ಯಾರೋ ಒಬ್ಬನು ನಿರ್ದೇಶಕ ಬಂದ್ಬಿಟ್ಟು ಹೇಳ್ತಾನೆ, ಸರ್ ನಿಮ್ದು ಈ ಆ್ಯಕ್ಟಿಂಗನ್ನು ಎಲ್ಲ ಜನ ಒಪ್ಪಿದ್ದಾರೆ, ಅದೇ ಥರ ರೋಲ್ ಸರ್ ಇದು ಅಂತ. ಅವ್ರು ಹಂಗೆ ಹೇಳಿದ್ಕೊಳ್ಳೆ ಅನಂತನಾಗ್ ಹೇಳೋರಂತ, ಇಲ್ಲ ಮಾಡಲ್ಲ ನಾನು ಆ ಪಾತ್ರನ ಅಂತ. ಅಣ್ಣವ್ರು ಹೇಳಿದ್ ನೆನಪು ಮಾಡ್ಕೊಳ್ತಾ ಇದ್ದೆ. ಅಂದ್ರೆ ಇದು 4 ಆಣೆಯವ್ರು ಒಪ್ಪಿರೋ ಪಾತ್ರ, ಇದು ಬೇಡ ನನಗಿದು, ಇದಲ್ಲ ನನ್ನ ಪ್ರೇಕ್ಷಕರು. ಇದು ನನಗೆ ಅನ್ಸೋದು, ಇವತ್ತು ನಾನು ಇಷ್ಟು ವರ್ಷ ಆದ್ಮೇಲೆ ಯೋಚನೆ ಮಾಡುವಾಗ, ಎಷ್ಟು ದೊಡ್ಡ ಫಿಲಾಸಫಿ ಇದು. ಹೌದು, ನಾವು ಇದನ್ನ ಡಿಮ್ಯಾಂಡ್ ಅಂಡ್ ಸಪ್ಲೈ ಥಿಯರಿ ಹೇಳ್ತೀವಿ. ಸೊ ಇದು ಸಾಹಿತ್ಯಕ್ಕೂ ಅನ್ವಯ ಮಾಡುವಂತಹದ್ದು. ಯಾವುದೋ ಒಂದು ಮಾದರಿ ಕಾದಂಬರಿ ಬರೀತಾರೆ, ಜನ ಬಹಳ ಅದನ್ನ ಇಷ್ಟಪಡ್ತಾರೆ, ಅಂತಹದ 20 ಕಾದಂಬರಿ ಬರೆದು ಬಿಡ್ತಾರೆ ಅವರು. ಹಂಗಲ್ಲ, ನಿಮ್ಮ ನಿಜವಾದ ಪ್ರೇಕ್ಷಕ ನಿಮ್ಗೆ ಉತ್ತರ ಹೇಳ್ತಾ ಇರಲ್ಲ, ಅವನು ನೀವು ಅರ್ಥ ಮಾಡ್ಕೋಬೇಕು. ಎಲ್ಲ ದೊಡ್ಡ ಫಿಲಾಸಫಿ ಇದು. ನೀವಾಗೆ ಅರ್ಥ ಮಾಡ್ಕೋಬೇಕು ಅಂತ, ನೀವಾಗೆ ಅರ್ಥ ಮಾಡ್ಕೋಬೇಕು.
ನಿಜ, ಅಣ್ಣವ್ರ ಬಗ್ಗೆ ಕೇಳ್ತಾ ಇದ್ರೆ ಅಂದ್ರೆ ಪ್ರತಿಯೊಬ್ಬ ನಟ ನಟಿಯರು ಕೂಡ ಸಹ ಕಲಾವಿದರು ಯಾಕೆ ಅವ್ರಿಗೆ ಗೌರವ ಕೊಡ್ತಾರೆ ಅಂದ್ರೆ ಯಾರೇ ಆದ್ರೂ ಸಹ ನಟಿಯರ ಜೈಮಾಲಾ ಆಗಿರ್ಬೋದು, ಅವ್ರ ಜೊತೆಗೆ ಅಂಬಿಕಾ ಆಗಿರ್ಬೋದು, ಜಯಂತಿ ನನಗೆ ಬಹಳ ಸಣ್ಣ ನ್ಯಾಯವಾದಿಯವರು ಸಿನಿಮಾದಲ್ಲಿ ಬಹಳ ಸಣ್ಣ ಇನ್ಸಿಡೆನ್ಸ್ ಇದೆ. ಸರೋಜಾದೇವಿ ಹೇಳಿದ ಕತೆ. ನ್ಯಾಯವಾದಿಯವರು ಸಿನಿಮಾದಲ್ಲಿ ಅವಾಗೆಲ್ಲ ನೈಟ್ ಶೂಟಿಂಗ್ಗಳು ಬಹಳ, ರಾತ್ರಿ 2:30-3 ಗಂಟೆಗೆ ಮಲ್ಕೊಳ್ಳೋರು. ಅಣ್ಣವರು 4 ಗಂಟೆಗೆ ಮಾಮೂಲಿ ಎದ್ದು ಅವರ ಯೋಗಾಸನ ಎಲ್ಲ. ಇವರಿಗೆ ಡಿಸ್ಟರ್ಬ್, ಸರೋಜತೆ ಮಲ್ಕೊಂಡಿದ್ರೆ ಅಣ್ಣವರು ಏನೇ ಮಾಡಿದ್ರು ಎದ್ದು ಹೋಗೋದು, ಬಾಗಿಲು ತೆಗೆಯೋದು ಎಲ್ಲ ಸಪ್ಪಳ ಆಗುತ್ತಲ್ವಾ. ಅದಕ್ಕೆ ಅವರು ಬಹಳ ಯೋಚನೆ ಮಾಡಿ ಅಣ್ಣವ್ರಿಗೆ ಮತ್ತೆ ಅಣ್ಣ ನೀವು 4 ಗಂಟೆಗೆಲ್ಲ ಯಾಕೆ ಯೋಗ ಒಂದು 6 ಗಂಟೆ ಮೇಲೆ ಮಾಡಿ, ಅಣ್ಣವ್ರಿಗೆ ತೊಂದರೆ ಆಗ್ತಿದೆ ಅಂತ ಗೊತ್ತಾಯ್ತು. ಅವರು ರೂಮ್ನ ಫ್ಲೋರ್ ಚೇಂಜ್ ಮಾಡಿ ನೆಕ್ಸ್ಟ್ ಡೇ ಇಂದ ಸುಮಾರು ಶೂಟಿಂಗ್ ಸ್ಪಾಟಿಂದ 1 ಕಿಲೋಮೀಟರ್ ದೂರದಲ್ಲಿ ಯೋಗಾಸನ ಮಾಡಕ್ಕೆ ಶುರು ಮಾಡಿ. ಬಹಳ ಸಣ್ಣ ಮಾತು. ಇನ್ನೊಂದು ಸರೋಜಾದೇವಿ ಹೇಳಿದ ಇನ್ಸಿಡೆನ್ಸು, ಮದುವೆ ಮನೆ ಅವಾಗೆಲ್ಲ ವಿಡಿಯೋಗಳು ಬಹಳ ಅಪರೂಪ. ಅವರು ಶ್ರೀಹರ್ಷ ಅಂತ ಹೇಳಿ ಸರೋಜಾದೇವಿ ಬಹಳ ಇಂಡಸ್ಟ್ರಿಯಲಿಸ್ಟ್, ಅವರು ಮದುವೆ ಆಗಿದ್ದು. ಅವ್ರು ಬಹಳ ದುಡ್ಡಿದ್ದವರು, ಅದರಿಂದ ವಿಡಿಯೋ ಮಾಡಿಸಿದ್ರು. ವಿಡಿಯೋ ಎಲ್ಲ ತೋರಿಸಿ ಹೀಗೆ ಅಣ್ಣವರು ಜೊತೆಗೆ ಮಾತಾಡ್ತಾ ನಮ್ಮ ಮದುವೆ ವಿಡಿಯೋ. ನೀವು ಮದುವೆ ವಿಡಿಯೋದಲ್ಲಿ ಏನು ನೋಡ್ತೀರಾ ನಾರ್ಮಲಿ, ನಾವಾದರೂ ಅಷ್ಟೇ, ಅವ್ರಿಗೆ ಗೊತ್ತು ನಂಗೆ, ಇವ್ರಿಗೆ ಗೊತ್ತು ನಂಗೆ, ಇವ್ರು ಬಂದಿದ್ದಾರೆ, ಇವರಿದ್ದಾರೆ, ಅಷ್ಟೇ. ಅಣ್ಣವರು ಅಲ್ಲ ಸರೋಜಮ್ಮ, ನಾನು ನೋಡ್ತಾ ಇದ್ದೆ ಮದುವೆ ಮನೆ ಅಷ್ಟೆಲ್ಲ ಭಕ್ಷ್ಯ ಭೋಜ್ಯ ಅನ್ನೆಲ್ಲ ಮಾಡಿದ್ದಾರೆ, ನೀವು ಪಾಯಸ ಮೊದಲು ತಿಂದ್ರಿ ಅಲ್ವಾ? ಹೌದು, ನಮ್ಮಲ್ಲೆಲ್ಲ ಹಾಗೆ, ಈಗ ನಾವು ಹಾಗೇನೆ, ಎಲ್ಲರೂ ಹಾಗೆ ಅದು ನಮ್ಮಲ್ಲಿ ನಂಬಿಕೆನೇ ಇರೋದು ಹಂಗೆ, ಮೊದಲು ಪಾಯಸ ತಿನ್ಬೇಕು ಅಂತ ಹೇಳಿ. ನೋಡಿದ ಅಣ್ಣವ್ರು ಎಷ್ಟು ಸೂಕ್ಷ್ಮ ಅಂಥೇಳಿ, ಹಂಗಲ್ಲ, ತವ್ವೆ ಹಾಕಿರ್ತಾರಲ್ಲ ಅದರಲ್ಲಿ ಅನ್ನ ಮೊದಲು ತಿಂದು ಆಮೇಲೆ ಪಾಯಸ ತಿನ್ನಬೇಕು. ಯಾಕೆಂದ್ರೆ ಅದು ಬ್ರಹ್ಮ ಅನ್ನದಲ್ಲಿರೋದು, ಅನ್ನ ಬ್ರಹ್ಮ ಅಂತ ನಾವು ಕರೀತಾ ಇದ್ದೀವಿ. ನನಗೆ ಶಾಕ್ ಆಗೋಯ್ತು ಇದನ್ನು ಕೇಳಿದಾಗ. ಅಂದ್ರೆ ಎಷ್ಟು ಸೂಕ್ಷ್ಮ ಈ ಮನುಷ್ಯ ಅಬ್ಸರ್ವ್ ಮಾಡ್ತಾರೆ ಇವರು. ಯಾರ್ದೋ ಮದುವೆ ವಿಡಿಯೋ ನೋಡ್ಬಿಟ್ಟು ಈ ಕಾಮೆಂಟ್ ಮಾಡ್ತಾರೆ. ಸಿಂಪ್ಲಿ ಗ್ರೇಟ್. ನಿಜ ನಿಜ. ಆ ಒಂದು ಸೂಕ್ಷ್ಮ ವಿಚಾರಗಳನ್ನ ಅವಲೋಕಿಸೋದು ಕೂಡ ಅದೊಂಥರ ಅದು ನಿಲುಕದಿಲ್ಲ, ನಮ್ಮ ಸಾಮಾನ್ಯರ ತರ್ಕಕ್ಕೆ ನಿಲುಕದಿಲ್ಲ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಇನ್ನು ಕೆಲವರು ಕೇಳಿರೋದೇನು ಅಂತ ಅಂದ್ರೆ, ಅಣ್ಣವ್ರ ಮನೆ ಮೇಲೂ ಕೂಡ IT ರೇಡ್ ಆಗಿತ್ತ ಅಂತ. ಯೂಶುವಲಿ ಇವಾಗ ಆಕ್ಟರ್ಸ್ ಮನೆ ಮೇಲೆ ನಡೆಯೋದು ಅದು ಗೊತ್ತು ನಮ್ಗೆ, ಬಟ್ ಆಗಿನ ಕಾಲದಲ್ಲೂ ಕೂಡ ಅಣ್ಣವ್ರ ಮೇಲೆ ಅಂದ್ರೆ ಅವ್ರ ಮೇಲೆ ಏನ್ ದ್ವೇಷ, ಅವರು ಅಜಾತ ಶತ್ರುವೆ. ಏನಾದ್ರು ರಾಜಕೀಯವಾಗಿ ಹಿನ್ನೆಲೆಯಿಂದ ಏನಾದ್ರು ಆಗಿತ್ತಾ ಅಂದ್ರೆ, ಇಂದಿರಾ ಗಾಂಧಿ ಅವ್ರ ಅಪೋಸಿಟ್ ಅವ್ರ ಎಲೆಕ್ಷನ್ ಇಟ್ಕೊಳ್ಳೋ ಆ ಟೈಮಲ್ಲಿ ರೈಡ್ ಆದ ಸಂದರ್ಭದಲ್ಲಿ ಹೀಗೊಂದು ದೊಡ್ಡ ಸುದ್ದಿ ಇತ್ತು. ಆಮೇಲೆ ಆದಾಯ ತೆರಿಗೆ ಇಲಾಖೆಯವರು ಕೂಡ ಸ್ಪಷ್ಟೀಕರಣ ಕೊಟ್ಟರು, MGR ಮೇಲೂ ಮನೆ ಮೇಲೂ ರೈಡ್ ಆಗಿದೆ, NTR ಹಾಗೆ ದಕ್ಷಿಣ ಭಾರತದ ಎಲ್ಲ ಸೂಪರ್ ಸ್ಟಾರ್ಗಳು ಮನೆ ಮೇಲೆ ಆಗಿದೆ, ಇದು ರೊಟೀನ್ ಚೆಕಪ್, ಇದು ನಮ್ಮ ವೃತ್ತಿಯಿಂದ ಮಾಡಬಹುದಾಗಿದ್ದು ಅಂತ. ಆಮೇಲೆ ಇದರಲ್ಲಿ ಅರ್ಧ ಸತ್ಯ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದಾಯ ತೆರಿಗೆ ಇಲಾಖೆಯವರು ಇಂಥವ್ರ ಮನೆ ಮೇಲೆ ಮಾಡಿ ಎನ್ನುವುದಕ್ಕೆ ಒಂದು ಕಾಣದ ಕೈಯ ನಿರ್ದೇಶನ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಅಂದ್ರೆ ರಾಜ್ಕುಮಾರ್ ರಾಜಕೀಯಕ್ಕೆ ಬಾರದ ಹಾಗೆ ತಡೆಯುವ ಪ್ರಯತ್ನಗಳು ಬಹಳ ಗಟ್ಟಿಯಾಗಿ ನಡೀತಾ ಇತ್ತು, ವ್ಯವಸ್ಥಿತವಾಗಿ ನಡೀತಾ ಇತ್ತು ಅನ್ನೋದು ಬಹಳ ಸ್ಪಷ್ಟ. ಇದರಲ್ಲಿ ನನಗೆ ಒಂದು ಬಹಳ ಇಷ್ಟವಾದ ಮಾತು, ಅವ್ರ ತಾಯಿ ಲಕ್ಷ್ಮಮ್ಮ ಒಂದು ಆರ್ಟಿಕಲ್ ಬರೀತಾರೆ, 84ನೇ ಪದ್ಮಭೂಷಣ ಬಂದ ಲಕ್ಷ್ಮಮ್ಮ ಇನ್ನೂ ಬದುಕಿರ್ತಾರೆ. ಅವ್ರನ್ನ ಯಾರು ಕೇಳ್ತಾರೆ, ನಿಮ್ಮ ಮಗ ಯಾಕೆ ರಾಜಕೀಯಕ್ಕೆ ಬರಬಾರದು ಅಂತ. ನನಗೆ ರಾಜ್ಕುಮಾರ್ ಅಮ್ಮನಿಗೂ ಇದೇ ಗುಣ ಇದೆ ಅನ್ನಕ್ಕೆ, ಅವನಿಗೆ ರಾಜಕೀಯ ಎಲ್ಲ ಆಗ್ಬರಲ್ಲ, ಇಷ್ಟ್ರ ಮೇಲೂ ರಾಜಕೀಯಕ್ಕೆ ಬರ್ತೀನಿ ಅಂತ ಅವನಂದ್ರೆ ಬೇಡ ಅನ್ನಕ್ ನಾನ್ ಯಾರಮ್ಮ? ನೋಡಿ, ತಾಯಿ ಆದ್ರು ದೊಡ್ಡವನಾಗಿದ್ದಾನೆ ಅವನು, ಅವನಿಗೆ ಬೇಕಾದ ನಿರ್ಧಾರ ಅವನು ತಗೊಂತಾನೆ, ನಾನ್ ಬರಬೇಡ ಅಂತ ಸಲಹೆ ಕೊಡ್ಬೋದು ಅಷ್ಟೇನೆ. ನನಗೆ ತಾಯಿ ಈ ಮಾತನ್ನ ಹೇಳಿದ್ದಾರೆ. ನೀವು ಅನಂತನಾಗ್ ಶಂಕರ್ನಾಗ್ ಉದಾಹರಣೆ ಕೊಡುವಾಗ ಲಾಸ್ಟ್ ಟೈಮ್ ಹೇಳಿದ್ರಿ, ನಾನ್ ರಾಜಕೀಯಕ್ಕೆ ಬರ್ದಿರೋದು ನನ್ನ ವೈಯಕ್ತಿಕ ನಿರ್ಧಾರ. ನೀವು ಅನಂತನಾಗ್ ಶಂಕರ್ನಾಗ್ ಅವ್ರು ಬೇಡ ಅಂತ ಹೇಳಿ ನೀವು ತಗೊಳ್ಳಿ, ನಿಮ್ಗೆ ಸರಿ ಅನ್ಸುತ್ತೆ ನೀವು ತಗೊಳ್ಳಿ ಅಂತ. ಆಮೇಲೆ ನಂಗೆ ಒಂದು ಬಹಳ ಕಾಡುವ ಸಂಗತಿ, ನಂಗೆ ಇಲ್ಲಿ ರಾಮ ಹೋಟ್ಲಲ್ಲ ಅಶ್ವಥ್ ಉಳ್ಕೊಳ್ಳೋರು, ಅಶ್ವಥ್ ಒಂದ್ಸಲ ಘಟನೆ ನಂಗೆ ಅದು ಮೈ ಜುಮ್ ಅನ್ಸುತ್ತೆ. ಆ ಘಟನೆ ಕೇಳಿದ್ರೆ, ಸಿಪಾಯಿ ರಾಮು ಕಂಠೀರವ ಸ್ಟುಡಿಯೋದಲ್ಲಿ ಒಂದು ಶೂಟಿಂಗ್ ನಡೀತಾ ಇರುವಾಗ ರೈಫಲ್ ಟ್ರೈನಿಂಗ್, ಯಾಕಂದ್ರೆ ಆ ಸಿನಿಮಾದಲ್ಲಿ ರೈಫಲ್ ಯೂಸ್ ಮಾಡುವ ಸೀನ್ಸ್ ಇದೆ. ರಾಜ್ಕುಮಾರ್ಗೆ 150 ಅಡಿಯ ಒಂದು ಮರದ ಮೇಲೆ ಒಂದು ಖಾಲಿ ಬಾಟಲ್ನ ಇಟ್ಬಿಟ್ಟು ರೈಫಲ್ನಲ್ಲಿ ಶೂಟ್ ಮಾಡಬೇಕು. ಸೊ ಯು ಕ್ಯಾನ್ ಇಮ್ಯಾಜಿನ್, ಇದು ಮಿಲಿಟ್ರಿ ಟ್ರೈನಿಂಗಲ್ಲಿ ಇದೆಲ್ಲ ಬಹಳ
150 ಅಡಿ 150 ಅಡಿಯ ಒಂದು ಮರದ ಮೇಲೆ ರೈಫಲ್ ಇಟ್ಬಿಟ್ಟು, ಬಹಳ ಮಿಲಿಟರಿಯಲ್ಲಿರೋ ದೊಡ್ಡ ದೊಡ್ಡ ರೈಫಲ್ನವರು ನೋಡಿ ಇದು ನಿಮ್ಗೆ ಏಕಾಗ್ರತೆ, ಇದು ಹಿಂಗೆ, ಅದು ಸುಮ್ಮನೆ ಮಾಡೆಲ್, ಅದು ಹಿಂಗೆ ನೀವು ಇಟ್ಟು ನಿಮ್ಮ ಕಣ್ಣು ಹಿಂಗಿರಬೇಕು ಇತ್ಯಾದಿ ಇತ್ಯಾದಿ. ಅದರ ಸಿನಿಮಾದಲ್ಲಿ ನ್ಯಾಚುರಲ್ ಆಗಿ ಬರಲಿ ಅನ್ನೋ ಕಾರಣಕ್ಕೆ ಅವ್ರು ಯಾರಿಗೂ ಆ ಬಾಟ್ಲು ಹೊಡಿಯೋಕ್ಕಾಗಲಿಲ್ಲ, ಯಾರಿಗೂ ಹೊಡಿಯೋಕ್ಕಾಗಲಿಲ್ಲ. ಬಟ್ ಹಿಂಗೆ ಹೊಡಿಬೇಕು ಅನ್ನೋದು ಹೇಳಿದ್ರಷ್ಟೇ. ಓಕೆ. ಆಮೇಲೆ ಅಣ್ಣವ್ರಿಗೆ ರೈಫಲ್ ಕೊಟ್ಬಿಟ್ಟು ಅಣ್ಣವರು ಆ ಥರ ಹೀಗೆ ಇಟ್ಕೊಳ್ಬೇಕಲ್ವಾ ಅಂತ ಹೇಳಿ ಒಂದೇ ಶಾಟಿಗೆ ಬಾಟ್ಲ್ ನೋಡೋದಾಗ್ತದೆ. ಯಪ್ಪ, ಅಲ್ಲಿ ಇದ್ದವ್ರಿಗೆಲ್ಲ ನಿಬ್ಬೆರಗ್ ಆಗ್ಬಿಟ್ರು. ಯಾಕೆ ಅಂದ್ರೆ ಅಣ್ಣವ್ರಿಗೆ ರೈಫಲ್ ಟ್ರೈನಿಂಗ್ ಆಗಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಅದೇ ಅಂದ್ರೆ ಹೆಂಗ್ ಕಲ್ತಿರೋದು? ಏಕಾಗ್ರತೆ. ನಿಜ, ಅದು ಈ ಏಕಾಗ್ರತೆ ಇದೆಯಲ್ಲ, ಇದೇ ಅಣ್ಣವ್ರನ್ನ ಗೆಲ್ಸಿದೆ. ಈ ಥರದ ಏಕಾಗ್ರತೆ ಇಲ್ದಿದ್ರೆ, ಅದನ್ನ ಇನ್ನೊಂದು ಇನ್ಸಿಡೆನ್ಸ್ ಅಶ್ವಥ್ ಯಾವಾಗಲೂ ನೆನಪು ಮಾಡ್ಕೊಂಡು, ದಾರಿ ತಪ್ಪಿದ ಮಗ ಹೇರ್ ಪಿನ್ ಕ್ರಾಸಲ್ಲಿ ಕಾರ್ ಟರ್ನ್ ಆಗಿ ಮತ್ತೆ ವಾಪಸ್ ಬಂದು ನಿಲ್ಬೇಕು. ಅವಾಗ ಡ್ಯೂಪು ನಾರ್ಮಲ್ ಈ ಥರ ಸೀನ್ಗೆಲ್ಲ ಡ್ಯೂಪು ಮಾಡ್ತಾರೆ. ಅಣ್ಣವ್ರಿಗೆ ಕಾರಿನ ಕ್ರೇಜ್ ಭಾಳ. ಓಕೆ. ಅವಾಗ ಇವರು ಅಣ್ಣವರು ನಾನೇ ಮಾಡ್ತೀನಿ ಸಣ್ಣ ಸೀನ್ ತಾನೆ ಅಂತ ತಗೊಂಡು ಹೇರ್ ಪಿನ್ ಕ್ರಾಸಲ್ಲಿ ಟರ್ನ್ ಮಾಡಿ ಎಲ್ಲಿಗೆ ಎಕ್ಸಾಕ್ಟ್ ನಿಲ್ಬೇಕು, ಒಂದು ಫ್ರ್ಯಾಕ್ಷನ್ ಕೂಡ ವ್ಯತ್ಯಾಸ ಇಲ್ಲ, ಅಲ್ಲಿ ಕಾರ್ ತನ್ನ ಎಕ್ಸಾಕ್ಟ್ ನಿಲ್ಸೋದು. ಯಾವ ಡ್ಯೂಪ್ ಕೂಡ ಹಿಂಗೆ ಮಾಡಕ್ ಸಾಧ್ಯ ಇರ್ತಿರ್ಲಿ. ಯಪ್ಪ, ಅಂದ್ರೆ ಅಣ್ಣವ್ರ ಸಿನಿಮಾದಲ್ಲಿ ಯಾವ್ದಾದ್ರು ಬೇಕು ಅಂತಂದ್ರೆ ವಿತೌಟ್ ಡ್ಯೂಪ್ ಅವ್ರು ಮಾಡ್ತಿದ್ರ? ಆ ಥರದ್ದು ಏನಾದ್ರು ಆ ಥರದ ಚಾಲೆಂಜ್ಗಳನ್ನ ಡ್ಯೂಪ್ ಇಲ್ಲದೆ ಮಾಡ್ತಾ ಇದ್ರು. ಯಾವ್ದಾದ್ರು ಸಿನಿಮಾ ಇದು ಬಿಟ್ಟು ಏನಾದ್ರು ಬೇರೆ? ದಾರಿ ತಪ್ಪಿದ ಮಗದಲ್ಲಿದೆ, ಸಿಪಾಯಿ ರಾಮದಲ್ಲಿ ಕೆಲವು ಸೀನ್ಗಳಿದೆ, ಶಂಕರ್ ಗುರುನಲ್ಲಿ ಕೆಲವು ಸೀನ್ಗಳಿದೆ. ಅವರು ಮಾಡೋರು ಅದನ್ನ. ಅಲ್ಲ, ಅವ್ರಿಗೂ ಇನ್ನೆಷ್ಟು ಗೌರವ ಕೊಡ್ತಿದ್ರು ಅವರೊಂದು ವ್ಯಕ್ತಿತ್ವ ನೋಡ್ತಾ ಹೋಗೋದಾದ್ರೆ. ಕೊಡ್ತಾ ಇದ್ರು. ಇದರಲ್ಲಿ 2 ಕನಸು ಸಿನಿಮಾದಲ್ಲಿ ಮಂಜುಳಂಗೆ ಈಜು ಬರಲ್ಲ. ಈಜು ಬರಲ್ಲ. ಅವಾಗ ಅವನು ಸ್ವಿಮ್ಮರ್, ಅವಳು ಧುಮುಕಿದ್ಕೊಳ್ಳೆ, ಅವಳ ಸೀನ್ ಇದೆ ಆ ಸಿನಿಮಾದಲ್ಲಿ. ಅವಳು ನೀರಿಗೆ ಧುಮುಕ್ಬೇಕು, ಧುಮುಕಿದ್ಕೊಳ್ಳೆ ರಾಮು ರಾಮು ಅಂತ ಕೂಕ್ಕೋಬೇಕು, ಅದೊಂದು ಸೀನ್ ಅದು. ಓಕೆ. ಅವತ್ತು ಮಂಜುಳಾ ನೀರಿಗೆ ಧುಮುಕ್ಬೇಕು, ಅವ್ರಿಗೆ ಈಜು ಬರಲ್ಲ, ಅವ್ರಿಗೆ ಅವನ ಡ್ಯೂಬ್ ಬಂದಿಲ್ಲ, ಅವನು ಈಜು ಬಂದಿಲ್ಲ. ಆ ಕಮ್ಯುನಿಕೇಶನ್ ಗ್ಯಾಪು ಇವರು ಯಾರು ಹೇಳಿಲ್ಲ. ಮಂಜುಳಾ ಧುಮುಕಿ ಓಡ್ಕೊಂತ ಇದ್ದಾರೆ, ಸೆರಗ್ ಬೇರೆ ಮುಖಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ. ಅವ್ರಿಗೆ ರಾಮು ರಾಮು ಅಂತ ಕೂಗೋದು ಮರ್ತೋಗಿದೆ, ಅಂಕಲ್ ಅಂಕಲ್ ಅಂತ. ಅಂದ್ರೆ ಯಾರಿಗೆ ಅಂದ್ರೆ ಉಳಿದ ಯಾವ ಸಹ ನಿರ್ದೇಶಕರು ಯೋಚನೆ ಮಾಡೋದಕ್ಕೆ ಮುಂಚೆ ಅಣ್ಣವ್ರು ಧುಮುಕಿದ್ರು. ಅಣ್ಣವರು ಧುಮುಕಿ ಅವಳನ್ನ ಮತ್ತೆ ಕರ್ಕೊಂಡು ಬಂದು ರಕ್ಷಿಸಿ ಕರ್ಕೊಂಡು ಬಂದು ಮತ್ತೆ ಅದು ಅಂಕಲ್ ಅಂಕಲ್ ಅಂತ ಕೂಗಿದಾರಲ್ಲ, ಅಣ್ಣವ್ರು ಒಂದೇ ಮತ್ತಂದ್ರಂತೆ, ಅದೊಂದು ದೊಡ್ಡ ವಿಷಯ ಅಲ್ಲ, ಡಬ್ಬಿಂಗ್ ಅಲ್ಲಿ ಅದನ್ನ ಸರಿ ಮಾಡ್ಬೋದು, ನೀವು ಮತ್ತೇನು ಹಾರಕ್ ಹೋಗ್ಬೇಡ. ಅಂದ್ರೆ ಅವರು ಕರಿತಿದ್ರ ಡಾಕ್ಟರ್ ಅಣ್ಣವ್ರನ್ನ ಕರಿತಿದ್ರ? ಮಂಜುಳಾ ಅದು ಎರಡು ವಿಷಯ ಅದನ್ನ ಅವ್ರು ಯಾವಾಗ್ಲೂ ನೆನಪು ಮಾಡ್ಕೊಳ್ಳೋರು. ಅಂಕಲ್ ಅಂತ ಕರಿತಿದ್ದು ಮಂಜುಳಾ ಒಬ್ಳೆ, ಓಕೆ. ಸಾರ್ ಅಂತ ಕರಿತಿದ್ದು ಆರತಿ ಒಬ್ಳೆ. ಆರತಿ ಯಾವತ್ತೂ ಅಣ್ಣ ಅಂತ ಕರ್ತಿಲ್ಲ, ಸಾರ್ ಅಂತ ಕರಿಯೋಳು. ಜಯಂತಿ ಅವರು ಜಯಂತಿ ರಾಜ್ ಅಂತ ರಾಜ್ ಅಂತ ಕರಿಯೋಳು. ಉಳಿದವರೆಲ್ಲ ಅಣ್ಣವ್ರು, ಉಳಿದವರೆಲ್ಲ ಅಣ್ಣವ್ರು, ಜಯಮಾಲಾ, ಉಳಿದವರೆಲ್ಲ ಅಣ್ಣವ್ರು ಅಂತ ಕರಿಯೋರು. ಆಮೇಲೆ ಜಯಮಾಲ ಯಾವಾಗ್ಲೂ ಒಂದು ಘಟನೆ ನೀವು ಅವತ್ತು ಕೇಳಲ್ಲ, ನೆನಪು ಪಡ್ಕೊಳ್ತಾರೆ. ಪ್ರೇಮದ ಕಾಣಿಕೆ ಸಿನಿಮಾದಲ್ಲಿ ಜಡೆ ಹಾಕೊಳ್ತಿದ್ರು, 2 ಜಡೆ ಹಾಕೊಳ್ಳು ಜಯಮಾಲ. ಆಗಿನ ಚಿಕ್ಕ ಹುಡುಗಿ, 13 ವರ್ಷ ಅವ್ರಿಗೆ. ಆ ಶೂಟಿಂಗಿಗೆ ಮುಂಚೆ ಅಣ್ಣವರ ಜಡೆ ಹಾಕೊಳ್ಳುವಂತ ಜಯಮಾಲ ಮಾಡಿಸ್ಬಿಟ್ಟು, ಅಣ್ಣವ್ರ ಚೆನ್ನಾಗಿ ಜಡೆ ಇನ್ ಯಾರು ಹಾಕ್ತಾ ಇರ್ಲಿಲ್ಲ ಅಂತ ಜಯಮಾಲ. ಅಂದ್ರೆ ಅವ್ರಿಗೆ ಹೆಲ್ಪ್ ಏನಕ್ಕಂದ್ರೆ ಹೆಲ್ಪ್ ಆಗ್ಲಿ ಅಂತ ಅಲ್ಲ, ನಿಮ್ಗೆ ಅಂದ್ರೆ ಯೂಶುವಲಿ ಮೇಕಪ್ ಆರ್ಟಿಸ್ಟ್ ಎಲ್ಲ ಇರ್ತಾರೆ, ಮೇಕಪ್ ಆರ್ಟಿಸ್ಟ್ ಇರ್ತಾರೆ. ಅಂದ್ರೆ ಈ ತರದೆಲ್ಲ ಅಣ್ಣವ್ರೆ ಮಾಡೋರು, ಯಾವುದೇ ರೀತಿ ಸಂಕೋಚ ಇಲ್ಲದೇನೆ.